ಜಟಕಾ ಬಂಡಿ ಮತ್ತೆ ತುಂಬಿ ಶುತು ಅದೇ ಹಿಂಸೆ ಆಗ್ತಾ ಹಿಂಸೆ ಈ ತರ ಬಹಳ ಹಿಂಸೆ ಆಗುತ್ತೆ వద్దులే టీ అంటే టీ అంతే ಯಾಲ್ತಿಯಲ್ಲ నువ్వెవరు చెప్పాల నువ్వెవరు ఏమి తిప్పుతాను అందుతుంది తిప్పుతాను ఏం చెప్తావు కొడుగా ఏమనిది ఏమి తులి తిప్పుతాను అంత తులి తిప్పుతాను ఏం తెలుసుకో ನೋಡಮ್ಮ ಕೈ ಹೆಂಗ್ ಸಿಗ್ತಿದ್ದಾನೆ ಇದು ಗೊತ್ತಾಗಲ್ಲ ఇది తీస్తావా ఉంగరాలు తీస్తావా ఉంగరాలు తీస్తా సై సరింగ్ చేస్తావా ఉంగరాలు తీస్తావా ఇంకా తిట్టింది మళ్ళీ ఎవరు చేసింది ఎవరుంటారు నాలుగా నలుగుంది కదా తిట్టుకో రాయ బంగాళ ఉంది సరింగ్ సై మళ్ళా సరిగ్గా చెయ్యి సై సరిగ్గా సై సరింగ్ సై పాట ఏమి తప్పితలా తింటానా ఏమి తప్పితలా పాట పాట తప్పితావా పాట చెప్పించలేదు తప్పితలా ఎంత ఇట్లా ఉంటా తప్పితలా అది ఎట్లుంటుంది అవన్నీ ఉండు నువ్వు చూస్తాను నీడే వేసిపోతాను నీడే స్వామి ఇంట్లో వేసిపోతాను స్వామి ఇంట్లో వేసిపోతాను స్వామి ఇంట్లో ఏమి తిట్టగానా స్వామి ఇంట్లో వేసిపోతాను వాళ్ళు ఇప్పుడు మంత్రం వేస్తారు వాళ్ళు స్వామి చేయరాదు చేయరాదమ్మా అట్లా మామ కదా చేయరాదు ಅಷ್ಟು చేయరాదు ನಾವು ಈಗ ಅದು ಹಾಕಿಲ್ಲ ಅಂದ್ರೆ ಹೀಗೆ ಇರುತ್ತೆ ಮತ್ತೆ 2-3 ತಾಸು ಇದಾಗುತ್ತೆ ಈಗೇನು ಈಗ ಪ್ರಜ್ಞೆ ಹೋಯ್ತಮ್ಮ ನೀವ್ ಯಾರು ಲೋಕೇಶ್ವರಿ ಶ್ರುತಿ ನಾನ್ ಯಾರು ಏನ್ ಮಾಡೋಣ ಡಾಕ್ಟರ್ ಏನಾಗ್ತದೆ ವಿಲ್ ಶಿ ಬಿ ಆಲ್ ರೈಟ್ ನನಗೆ ಅದನ್ನ ಹೇಳಿ ಶಿ ವಿಲ್ ಬಿ ಫೈನ್ ಶಿ ವಿಲ್ ಬಿ ಆಲ್ ರೈಟ್ ಪ್ರೊವೈಡೆಡ್ ಸೂಕ್ತವಾದ ಚಿಕಿತ್ಸೆ ಕೊಟ್ಟರು ಖಂಡಿತ ಸರಿ ಹೋಗ್ತಾರೆ ಎಷ್ಟು ದಿವಸಗಳ ಕಾಲ ಅಥವಾ ಆ ರೀತಿ ಹೇಳಿಕ್ ಬರಲ್ಲ ಓಕೆ ಕೆಲವು ವಿಷಯಗಳು ನೋಡಿವಲ್ಲ ಎದೇನು ಅಂತಂದು ಅಲ್ವೇ ಮಾರ್ಪಾಡು ರೋಗದಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ತೊಂದರೆ ಅಂದ್ರೆ ಎದೆರು ಸಾಮಾನ್ಯ ಬರ್ತಕ್ಕಂಥ ಹೃದಯಕ್ಕೆ ಸಂಬಂಧ ಇರಲ್ಲ ಇನ್ನೊಂದೇನು ಅಂದ್ರೆ ನಾನೊಂದು ಪ್ರಶ್ನೆ ಕೇಳಿದೆ ಅವಳಿಗೆ ನಿನಗಿದು ವಾಸಿ ಆಗದಲ್ಲೇ ಜೀವನ ಪೂರ್ತಿ ಇದೇ ರೀತಿ ಇದ್ರೆ ಏನು ಮಾಡ್ತೀಯ ಅಂತ ಅವ್ರ ಮುಖದಲ್ಲಿ ಯಾವುದೇ ಎಮೋಷನ್ ಇರಲಿಲ್ಲ ಅಲ್ವೇ ನಾನು ನಿಮಗೆ ಕೇಳಿದ್ರೆ ನೀವು ದುಃಖದಿಂದ ಏನ್ ಡಾಕ್ಟರ್ ಹಿಂಗ್ ಅಂತೀರಿ ಅಂದ್ರೆ ಆ ಎಮೋಷನ್ ಇರಲಿಲ್ಲ ಮೂರನೇದು ಈ ನಾವು ಅವ್ರನ್ನ ಬಹಳ ಹತ್ತಿರದಿಂದ ಗಮನಿಸಿದಾಗ ಹೆಚ್ಚು ಜನ ಇದ್ದಷ್ಟು ಈ ಲಕ್ಷಣಗಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇದಕ್ಕೊಂದು ಚಿಕಿತ್ಸೆ ಏನು ಅಂದ್ರೆ ಈ ರೀತಿ ಮಾಡಿದಾಗ ನಾವು ಹೇಳ್ತೀವಿ ಎಲ್ಲರಿಗೂ ನೀವು ಹೋಗಿ ಅತಿಯಾಗಿ ಹೋಗೋದು ಕೈ ಇಟ್ಕೊಳ್ಳೋದು ಕಾಲು ಇಟ್ಕೊಳ್ಳೋದು ಫ್ಯಾನ್ ಬೀಸೋದು ಅದು ಮಾಡೋದು ಅಯ್ಯೋ ಹಿಂಗಾತಲ್ಲಪ್ಪ ಅನ್ನೋದು ಏನು ಮಾಡಬೇಡಿ ಅಟೆನ್ಷನ್ ಸೀಕಿಂಗ್ ಅಂತ ನೀವೇನು ಗಮನಿಸಬೇಡಿ ಅದು ಒಂದು ರೀತಿ ಚಿಕಿತ್ಸೆ ಏನಾಗ್ತಾರೆ ಎಲ್ಲ ಹೋದಷ್ಟು ಅದು ಜಾಸ್ತಿ ಆಗುತ್ತೆ ಒಂದು ಮುಖ್ಯವಾದ ವಿಷಯ ನಾವಿಲ್ಲಿ ಗಮನಿಸೋದು ಅಂದ್ರೆ ಅವರು ಬೇಕು ಅಂತ ಮಾಡಲ್ಲ ಅವರು ನಾಟಕ ಮಾಡಲ್ಲ ನಾಟಕ ಮಾಡೋದಾದ್ರೆ ಅವಳಿಗೇನು ಉಪಯೋಗ ಇಲ್ಲ 8 ತಿಂಗಳಿಂದ ನಾಟಕ ಮಾಡೋಕೆ ಆಗ್ತಾ ಇಲ್ಲ ಅವಳಿಗೆ ಇದು ಅನ್ಕಾನ್ಶಿಯಸ್ ಪ್ರೊಡಕ್ಷನ್ ಆಫ್ ಸಿಂಪ್ಟಮ್ಸ್ ಅಂದ್ರೆ ಅವಳಿಗೆ ಗೊತ್ತಿಲ್ಲದ್ರೆ ಇದು ತೊಂದರೆ ಈ ರೀತಿ ಲಕ್ಷಣಗಳು ಕಾಣುತ್ತೆ ಇದಕ್ಕೆ ಕೊಡಬಹುದು ಚಿಕಿತ್ಸೆ ಕೊಡಬಹುದು ಸೊ ಇಫ್ ನಾನು ನಿಮ್ಮ ಹತ್ರ ಕಳಿಸ್ಕೊಟ್ರೆ ನೀವು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಟ್ಟು ಆಕೆಯನ್ನು ಗುಣಪಡಿಸಬೇಕು ಅಂದ್ರೆ ಒಂದು ಸಿಟಿನಲ್ಲಿ ಆಗದಾಗಿರ್ಬೋದು ಯಾಕಂದ್ರೆ 8 ತಿಂಗಳಿಂದ ಅವಳಲ್ಲಿ ರೋಗ ಇದ್ದು ಅದು ಸಸ್ಯ ಆಗಿದೆ ಹೆಮ್ಮರವಾಗಿ ಬೆಳೆದಿದೆ
ಮರದ ಬುಡ ಕತ್ತರಿಸಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹಲವಾರು ಸೆಟ್ಟಿಂಗ್ಸ್ ಬೇಕಾಗ್ತದೆ, ಬಟ್ ವಾಶ್ ಮಾಡಬಾರ್ದೆ. ಆಲ್ ರೈಟ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ಅವರ್ ಶೋ. ನಿಮ್ಮ ಅಭಿಪ್ರಾಯವನ್ನ ಬಹಳ ಮುಕ್ತವಾಗಿ ಹೇಳಿದ್ವಿ. ತಗೊಳ್ಳೋದು ತಗೊಳ್ದೇ ಇರೋದು ಅವರ ವೈಯಕ್ತಿಕ ನಿರ್ಧಾರ, ಅದನ್ನು ನಾವು ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ.